ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವ ವಸತಿ ರಹಿತರಿಗೆ ಸೈಟ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಮಹತ್ವದ ಯೋಜನೆಯನ್ನ ಘೋಷಣೆ ಮಾಡಿದೆ. ಇದರ ಬಗ್ಗೆ ಅಧಿಕೃತ ಆದೇಶ ಸಹ ಹೊರಬಿದ್ದಿದೆ. ಹಾಗಾದ್ರೆ ಯಾರಿಗೆಲ್ಲ ಸೈಟ್ ಸಿಗುತ್ತೆ? ಹಳ್ಳಿಲಿರೋರಿಗೂ ಸೈಟ್ ಸಿಗುತ್ತಾ? ಎಷ್ಟು ವಿಸ್ತೀರ್ಣದ ಸೈಟ್ ಸಿಗುತ್ತೆ? ಸರ್ಕಾರದ ಪ್ಲಾನ್ ಆಕ್ಚುಲಿ ಏನು? ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಎಂಡ್ ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಎಷ್ಟೋ ಮಂದಿ ಕಷ್ಟಪಟ್ಟು ದುಡಿತಾರೆ. ಅವರ ಜೀವನದ ಕನಸು ಒಂದೇ, ಸ್ವಂತ ಸೂರನ್ನ ಕಟ್ಕೊಳ್ಬೇಕು ಅಂತ. ನೀವು ನಗರ ಭಾಗದಲ್ಲಿ ಒಂದು ಸೈಟ್ ಕೊಂಡ್ಕೊಳ್ಬೇಕು ಅಂತಂದ್ರೆ ಜೀವನ ಪೂರ್ತಿ ದುಡಿದ್ರೂ ಸೈಟ್ಗೆ ಸಾಕಾಗ್ಬಿಡುತ್ತೆ. ಅದರಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಮತ್ತೆ ಸಾಲ ಮಾಡ್ಕೊಳ್ಬೇಕು. ಹೀಗೆ ಕಷ್ಟಗಳಿಗೆ ಸಿಕ್ಕಾಕೊಂಡು ಎಷ್ಟೋ ಜನ ಸ್ವಂತ ಮನೆಯ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ನೋಡಿ, 2023ರಲ್ಲಿ ಚುನಾವಣಾ ಭರವಸೆಗಳಲ್ಲಿ ಈ ವಿಷಯ ಪ್ರಸ್ತಾಪ ಆಗಿತ್ತು. ಏನು? ರಾಜ್ಯದಲ್ಲಿರುವ ವಸತಿ ರಹಿತರಿಗೆ ನಿವೇಶನವನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಈಗ ಅಫಿಷಿಯಲ್ ಅನೌನ್ಸ್ಮೆಂಟ್ನಲ್ಲಿ ಇರುವ ವಿಷಯ ಏನಪ್ಪಾ ಅಂದ್ರೆ, ಪ್ರತಿ ಜಿಲ್ಲೆನಲ್ಲಿ 50,000 ಸೈಟ್ಗಳನ್ನ ಗುರುತಿಸಿ ಸೈಟ್ಗಳನ್ನ ಮಾಡಿ ನಿವೇಶನ ರಹಿತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ತಿದೆ. ಅದರ ಅರ್ಥ ಎಷ್ಟು ಲಕ್ಷ ಸೈಟ್ಗಳು ಗೊತ್ತಾ? 31 ಜಿಲ್ಲೆಗಳಿದ್ದಾವೆ. 31 ಜಿಲ್ಲೆನಲ್ಲಿ 50,000 ಸೈಟ್ಗಳು ಅಂದ್ಕೊಂಡ್ರೆ 15.5 ಲಕ್ಷ ಸೈಟ್ಗಳನ್ನ ಸರ್ಕಾರ ಡಿಸ್ಟ್ರಿಬ್ಯೂಟ್ ಮಾಡುತ್ತಂತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸರ್ಕಾರ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳ್ತಿದೆ ಅದನ್ನ ಓದಿ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡಿ. ಈಗ ಸ್ಕ್ರೀನ್ ಅನ್ನ ಗಮನಿಸಿ. 17 ಆಗಸ್ಟ್ 2026 ಅಂದ್ರೆ ಕಳೆದ ಸೋಮವಾರ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಹೊರಡಿಸಿರುವ ಸೂಚನಾ ಪತ್ರ ಇದು. ಏನ್ ಹೇಳುತ್ತೆ? ಸರ್ಕಾರ ಅಧಿಕಾರಕ್ಕೆ ಬರೋ ಮುನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ರಾಜ್ಯದ ಎಲ್ಲ ನಿವೇಶನ ಹಾಗೂ ವಸತಿ ರಹಿತರಿಗೆ ನಿವೇಶನ ನೀಡುವ ವಾಗ್ದಾನ ಮಾಡಲಾಗಿತ್ತು. ಈ ಹಿನ್ನೆಲೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ತಲಾ 50,000 ನಿವೇಶನಗಳನ್ನ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ಉದ್ದೇಶಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ 30-40 ಅಳತೆಯ ಸೈಟ್, ಅದರರ್ಥ 1200 ಸ್ಕ್ವೇರ್ ಫೀಟ್. ನಗರ ಪ್ರದೇಶಗಳಲ್ಲಿ 20-30 ಅಂದ್ರೆ 600 ಸ್ಕ್ವೇರ್ ಫೀಟ್, ಹಾಫ್ ಸೈಟ್ ಅಂದ್ಕೊಳ್ಳಿ. ಅದನ್ನ ಈ ಅಳತೆಯ ನಿವೇಶನಗಳನ್ನ ಸಿದ್ಧಪಡಿಸಬೇಕು ಅಂತ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಟಿಪ್ಪಣಿ ಬರೆದಿದ್ದಾರೆ. ಈ ನಿಟ್ಟಿನಲ್ಲಿ ಲಭ್ಯ ಇರುವ ಹಾಗೂ ಖಾಲಿ ಇರುವ ಸರ್ಕಾರಿ ಜಮೀನನ್ನ ತಕ್ಷಣವೇ ಗುರುತಿಸಿ ನಿವೇಶನಗಳ ರಚನೆಗೆ ಅಗತ್ಯವಿರುವ ಎಲ್ಲಾ ಪ್ರಕ್ರಿಯೆಯನ್ನ ಯಾವುದೇ ವಿಳಂಬಕ್ಕೆ ಆಸ್ಪದ ನೀಡದಂತೆ ತುರ್ತಾಗಿ ಕೈಗೊಳ್ಳಬೇಕು, ಕೂಡಲೇ ಕಾರ್ಯೋನ್ಮುಖರಾಗಬೇಕು ಅಂತ ಸೂಚಿಸಿರುವ ಟಿಪ್ಪಣಿ ಇದು. ಸೊ ಅದರರ್ಥ ಸರ್ಕಾರದ ಉಪಮುಖ್ಯಮಂತ್ರಿಗಳು ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸೊ 15.5 ಲಕ್ಷ ಸೈಟು ಅಂತ ಅಂದ್ಕೊಂಡ್ರೆ 15.5 ಲಕ್ಷ ಕುಟುಂಬಗಳಿಗೆ ಮನೆ ಅಂತ ನಾವು ಅಂದ್ಕೊಳ್ತೀವಲ್ವಾ? ಟೆಕ್ನಿಕಲಿ ನಂಬರ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೊಂದು ಲೆಕ್ಕಾಚಾರ ಹಾಕೋಣ. ನೋಡಿ, 31 ಜಿಲ್ಲೆ, ಪ್ರತಿ ಜಿಲ್ಲೆನಲ್ಲಿ 50,000 ನಿವೇಶನಗಳು. ಓವರ್ ಆಲ್ 31 ಇಂಟು 50,000 15.5 ಲಕ್ಷ ಸೈಟ್ಗಳು ಅಂತ ಆಗ್ತವೆ. ಇದರಲ್ಲಿ ನಗರ ಭಾಗದಲ್ಲೂ ಸೈಟ್ ಕೊಡ್ತಾವ್ರೆ, ಗ್ರಾಮೀಣ ಭಾಗದಲ್ಲೂ ಸೈಟ್ ಕೊಡಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ. ಸೊ 60-40 ಅಂದ್ಕೊಳ್ಳೋಣ. ನಗರ ಪ್ರದೇಶದಲ್ಲಿ 60% ಈ 15.5 ಲಕ್ಷ ಸೈಟ್ಗಳಲ್ಲಿ 60% ನಗರ ಪ್ರದೇಶದಲ್ಲಿ ಕೊಡ್ತವ್ರೆ ಅಂದ್ಕೊಳ್ಳಿ. ಆಗ 9,30,000 ಸೈಟ್ಗಳಾಗ್ತವೆ. 60%. 40% ಗ್ರಾಮೀಣ ಭಾಗದಲ್ಲಿ 6,20,000. ನಗರ ಪ್ರದೇಶದಲ್ಲಿ ಕೊಡ್ತಾ ಇರೋದು ಹಾಫ್ ಸೈಟ್, 20/30, ಅದರ ಅರ್ಥ 600 ಸ್ಕ್ವೇರ್ ಫೀಟ್. ಸೊ 9,30,000 ಫುಲ್ ಸೈಟ್ಗಳನ್ನ 2 ಭಾಗ ಮಾಡಿ, ಹಾಫ್ ಆಫ್ ಸೈಟ್ ಅಂತ. ಅವಾಗ 18,60,000 ಜನರಿಗೆ, ಒಂದು ರಫ್ ಎಕ್ಸಾಂಪಲ್ ಅಂದ್ಕೊಂಡ್ರು, ನಗರ ಪ್ರದೇಶದಲ್ಲಿ ನಿವೇಶನ ಸಿಗುತ್ತೆ. ಹಳ್ಳಿನಲ್ಲಿ 6,20,000. ಸೊ ಟೋಟಲ್ಲು 24,80,000 ಕುಟುಂಬಗಳಿಗೆ ಸ್ವಂತ ಸೂರು ಕಟ್ಕೊಳ್ಳೋದಕ್ಕೆ ಸೈಟ್ ಸಿಗುತ್ತೆ. ಸೊ ನಿಮಗೀಗ ಪ್ರಶ್ನೆ ಕಾಡಬಹುದು, ರಾಜ್ಯದಲ್ಲಿ ಎಷ್ಟು ಲಕ್ಷ ಜನ ನಿವೇಶನ ರಹಿತರು, ಜಾಗಾನೇ ಇಲ್ಲದವರು ಇದ್ದಾರೆ? ಹಳ್ಳಿಗಳಲ್ಲಿ ನೋಡಿ, ಹರಕ್ಲೋ ಮುರ್ಕ್ಲೋ ಯಾವುದೋ ಒಂದು ಪುಟಾಣಿ ಮನೆ ಆದ್ರೂ ಇದ್ದೇ ಇರುತ್ತೆ. ನಗರ ಪ್ರದೇಶದಲ್ಲಿ ಈ ಸಮಸ್ಯೆ ಹೆಚ್ಚು. ಸ್ಲಂ ಪ್ರದೇಶಗಳಲ್ಲಿ ಎಷ್ಟೋ ಜನ ಬದುಕನ್ನ ಕಟ್ಕೊಂಡಿರ್ತಾರೆ. ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು, ವಸತಿ ಸಚಿವರು, ಮಾಹಿತಿ ಕೊಟ್ಟಿದ್ರು. ಕರ್ನಾಟಕದಲ್ಲಿ 37,48,000 ಜನ ಮನೆ ಇಲ್ಲದವರಿದ್ದಾರೆ ಅಂತ. ಅದರಲ್ಲಿ 17.31 ಲಕ್ಷ, 17,31,000 ಜನರ ಬಳಿ ಸಣ್ಣ ಭೂಮಿ ಕೂಡ ಅವರ ಹೆಸರಲ್ಲಿ ಇಲ್ಲ ಅನ್ನೋ ಮಾಹಿತಿ ಇತ್ತು. ಸೊ ಈ ಭೂಮಿನೇ ಇಲ್ಲದೆ ಇರುವವರು ಅಂತ ನಾವು ನೋಡಿಕೊಂಡ್ರೆ 17.5 ಲಕ್ಷ.
ಈಗ ಸೈಟ್ ಅನ್ನ ವಿತರಣೆ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ಆ ಸಂಖ್ಯೆ ಹತ್ತತ್ರ 25 ಲಕ್ಷದ ಸುತ್ತಮುತ್ತ ಅಂದ್ಕೊಳ್ತಿದ್ದೀವಿ, ಒಂದು ರಫ್ ಎಸ್ಟಿಮೇಟ್ ಅಂತ ಅಂದ್ಕೊಂಡ್ರೆ. ಅದರರ್ಥ ಪ್ರಾಬ್ಲಮ್ ಆಗದ ಹಾಗೆ ಸರ್ಕಾರ ಯಾವುದೇ ಸ್ವಲ್ಪ ಭೂಮಿನೂ ಇಲ್ಲದವರ ಕೂಗನ್ನ ಕೇಳಿಸ್ಕೊಂಡು ಅದಕ್ಕೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ಇವ್ರು ಮಾಡ್ಕೊಂಡಿರೋ ಪ್ಲಾನ್ನ ಪ್ರಕಾರ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ವಿಷಯ ಬರುತ್ತೆ, ಎಷ್ಟೋ ಜನ ಈ ಥರದ ಸೈಟು ಅಂಥದ್ದೆಲ್ಲ ಕೊಡಬೇಕಾದ್ರೆ ಆಲೋಚನೆ ಮಾಡೋದು ಹೇಗೆ, ಇದರಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಯಾರೋ ಮಧ್ಯವರ್ತಿಗಳಿರ್ತಾರೆ, ಲಂಚ ಕೊಡಬೇಕು, ಇಲ್ಲ ಅಂದರೆ ಫೈಲ್ ಮೂವ್ ಆಗಲ್ಲ, ಈ ಥರದ್ದೆಲ್ಲ ಆರೋಪಗಳು ಕೇಳಿ ಬರ್ತವೆ. ಅಂಥದ್ದಕ್ಕೆ ಆಸ್ಪದ ಕೊಡಬಾರ್ದು ಅಂತ ಟೆಕ್ನಾಲಜಿ ಬಳಸ್ಕೊಂಡು ಪ್ರಾಪರ್ ಆಗಿ ಸರ್ಕಾರನೇ ಸರ್ವೆ ಮಾಡುತ್ತೆ. ಈಗ ಹೇಗೆ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರಲ್ವಾ, ಈಗ ಗೃಹಿಣಿಯರಿಗೆ 2,000 ಅಂತ ಕೊಟ್ಟಿದ್ದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಬೇರೆ ಬೇರೆ ಥರದ, ಈಗ ಉಚಿತ ಬಸ್ ಟಿಕೆಟ್, ಈ ಥರದ ಗ್ಯಾರಂಟಿಗಳನ್ನು ಕೊಡಮಾಡುವ ವಿಷಯದಲ್ಲಿ ಹೇಗೆಲ್ಲ ಅವರು ಜಾಗ್ರತೆಯನ್ನು ವಹಿಸಿದ್ರು, ಅದಕ್ಕಿಂತಲೂ ಹೆಚ್ಚು ಜಾಗ್ರತೆಯನ್ನು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಸೈಟ್ ವಿತರಣೆ ವಿಷಯದಲ್ಲಿ ಪ್ಲಾನ್ ಮಾಡಲಾಗುತ್ತೆ. ಇನ್ನೂ ಕೆಲವರು ಹೇಗೆ ಆಲೋಚನೆ ಮಾಡ್ತಾರೆ, ನನ್ನ ಹೆಸರಲ್ಲಾಗಲೇ ಜಮೀನಿದೆ, ಏನೋ ಒಂದು ಕೊಟ್ಟಿ ದಾಖಲೆ ಕೊಟ್ಬಿಟ್ಟು ನಾನು ಈ ಸೈಟನ್ನು ತಗೊಳ್ತೀನಿ, ಆ ಸೈಟನ್ನು ತಗೊಂಡು ಹೆಚ್ಚಿನ ದರಕ್ಕೆ ನಾನು ಮಾರಾಟ ಮಾಡಿಬಿಡ್ತೀನಿ, ಯಾರಿಗೆ ಗೊತ್ತಾಗುತ್ತೆ, ಹೆಂಗೆ ಒಂದಷ್ಟು ದುಡ್ಡು ಮಾಡ್ಕೊಳ್ಬಹುದು ಅಂತಲೂ ಆಲೋಚನೆ ಮಾಡ್ತಾರೆ. ಅದಕ್ಕೂ ಅವಕಾಶ ಇಲ್ಲ. ಯಾಕೆಂದ್ರೆ ಈ ಹಿಂದೆ ಸರ್ಕಾರ ಈ ಥರದ ಪ್ರಯತ್ನಗಳನ್ನು ಬೇರೆ ಬೇರೆ ಸರ್ಕಾರಗಳು ಮಾಡಿದ್ದಾವೆ, ನಿವೇಶನ ಇಲ್ಲದೆ ಇರೋರಿಗೆ ಸೈಟ್ ಕೊಡಬೇಕು ಅಂತ. ಹಾಗೆ ಸೈಟನ್ನು ತಗೊಂಡು ಮಾರ್ಕೊಂಡಿರೋರು ಇದ್ದಾರೆ. ಅದಕ್ಕೆ ಇತ್ತೀಚೆಗೆ ಕರ್ನಾಟಕದ ಹೈಕೋರ್ಟ್ 2023ರಲ್ಲಿ ಒಂದು ಆದೇಶ ಹೊರಡಿಸ್ತು. ಏನದು, ಸರ್ಕಾರ ಈ ಥರ ಆಶ್ರಯ ಯೋಜನೆಗಳಲ್ಲಿ ಸೈಟನ್ನು ಕೊಟ್ಟರೆ ಯಾರು ಸೈಟನ್ನು ಪಡ್ಕೊಂಡಿರ್ತಾರಲ್ಲ, ಟೈಟಲ್ ಡೀಡ್ ಅಂತಾರೆ, ಈಗ ನನ್ನ ಹೆಸರಿಗೆ ಬಂದಿದೆ ಅಂದರೆ ಅದನ್ನು ಮಾರಾಟ ಮಾಡೋ ಹಕ್ಕು ನನಗಿರುತ್ತಲ್ವಾ. ಆಶ್ರಯ ಯೋಜನೆ ಅಡಿಯಲ್ಲಿ ಸಿಕ್ಕ ಈ ಥರದ ನಿವೇಶನಗಳು 25 ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ, 25 ವರ್ಷ ಮಾರೋದಕ್ಕೆ ಅವಕಾಶ ಇಲ್ಲ. ಸೊ ಸರ್ಕಾರ ಕೊಟ್ಟಿರೋ ಜಮೀನನ್ನು ನಾನು ನಿವೇಶನದಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಬಳಸ್ಕೊಳ್ಬೇಕು. ಅದಕ್ಕೂ ಬೇರೆ ಬೇರೆ ಥರದ ಗೈಡ್ಲೈನ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇವೆಲ್ಲವೂ ಬರ್ತವೆ. ಸೊ 25 ವರ್ಷದ ಲಾಕ್ ಇನ್ ಪೀರಿಯಡ್ ಅನ್ನೋದಿರುತ್ತಲ್ಲ, ಸೊ ಅದನ್ನು ಮಾರಾಟ ಮಾಡಿಕೊಂಡು ನಾನೇನೋ ದುಡ್ಡು ಮಾಡ್ಕೊಂಡು ಬಿಡ್ತೀನಿ ಅನ್ನೋದಕ್ಕೆ ಅವಕಾಶ ಇರೋದಿಲ್ಲ. ಅಷ್ಟೇ ಅಲ್ಲ, ನಾನು ಗುತ್ತಿಗೆ ಕೊಡ್ತೀನಿ, ಲೀಸಿಗೆ ಕೊಡ್ತೀನಿ, ಈ ಥರದಕ್ಕೂ ಅವಕಾಶ ಇರೋದಿಲ್ಲ. ಸೊ ನೀವು ಸೂರಿಲ್ಲ ಅನ್ನೋದು ನಿಮ್ಮ ಪ್ರಾಬ್ಲಮ್ ಅಂದರೆ ಮನೆ ಕಟ್ಕೊಳ್ಬೇಕಷ್ಟೇ. ಸರಿ, ಹಾಗಾದರೆ ಈಗ ನಾವು ಆಲೋಚನೆ ಮಾಡಬೇಕಾಗಿರೋದು ಸರ್ಕಾರದ ಮುಂದಿರುವ ಅತಿ ದೊಡ್ಡ ಸವಾಲು ಏನು, ಎಷ್ಟು ಎಕರೆ ಭೂಮಿ ಹೊಂದಿಸ್ಬೇಕು ಅಂತ. ಸೈಟ್ ಬೇಕು ಅಂತಂದರೆ ಈಗ ಬೆಂಗಳೂರು ನಗರದಲ್ಲಿ ಅಂದ್ಕೊಳ್ಳಿ, ಅಥವಾ ತುಮಕೂರಲ್ಲೇ ಅಂದ್ಕೊಳ್ಳಿ, 50,000 ಸೈಟ್ಗಳು ಅಂದರೆ ಎಷ್ಟು ಎಕರೆ ಜಾಗ, ಅದನ್ನು ಆಲೋಚನೆ ಮಾಡಬೇಕು. 1 ಎಕರೆ ಜಾಗ ಅಂತ ಅಂದರೆ 43,560 ಸ್ಕ್ವೇರ್ ಫೀಟ್, 43,500 ಸ್ಕ್ವೇರ್ ಫೀಟ್. ಒಂದು ಸೈಟ್ ಅಂದ್ರೆ ಎಷ್ಟು, 1,200 ಸ್ಕ್ವೇರ್ ಫೀಟ್. 43,500 ಸ್ಕ್ವೇರ್ ಫೀಟ್ ಅನ್ನ 1,200 ಅಂತ ಡಿವೈಡ್ ಮಾಡಿಬಿಟ್ರೆ 35-36 ಸೈಟ್ ಆಗ್ಬಿಡುತ್ತೆ ಅಂತ ಆಲೋಚನೆ ಮಾಡ್ಬೋದು. ಅದು ತಪ್ಪು, ಹಂಗಾಗೋದಿಲ್ಲ. 1 ಎಕರೆ ಜಾಗನ ಡಿನೋಟಿಫಿಕೇಶನ್ ಮಾಡಿ ಅದರಲ್ಲಿ ರಸ್ತೆ, ಬೇರೆ ಬೇರೆ ಥರದ ವ್ಯವಸ್ಥೆಗಳನ್ನೆಲ್ಲ ಕೊಟ್ಟು, ಈಗ ಜನ ಅಲ್ಲಿ ವಾಸಿಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಕೊಡಬೇಕು ಅಂತಂದರೆ, ಯಾಕೆಂದರೆ 35-40% ಜಾಗ ರಸ್ತೆ, ಚರಂಡಿ, ಪಾರ್ಕು, ಸಮುದಾಯ ಭವನ, ಹೀಗೆ ಬೇರೆ ಬೇರೆ ವಿಷಯಗಳಿರ್ತವೆ, ಅದೆಲ್ಲದಕ್ಕೂ ಅಲೋಕೇಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಸಿಗೋದೆಷ್ಟು, 60%. 1 ಎಕರೆ ಈಗ ಸರ್ಕಾರ ಗುರುತಿಸಿದ್ರು ಜಮೀನನ್ನು, ಅದರಲ್ಲಿ 60% ಮಾತ್ರ ಸೈಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮಗೆ 24,000-26,000 ಸ್ಕ್ವೇರ್ ಫೀಟ್ ಜಾಗ ಮಾತ್ರ ಸಿಗುತ್ತೆ. ಇದರಲ್ಲಿ 20-21 ಸೈಟನ್ನು ಮಾಡಬಹುದು. ಈ ಲೆಕ್ಕಕ್ಕೆ ಸರ್ಕಾರ ಹೇಳ್ತಿರುವ 15.5 ಲಕ್ಷ ಸೈಟ್ಗಳಾಗಬೇಕು ಅಂತ ಅಂದರೆ 71,000-78,000 ಎಕರೆ ಜಾಗ ಬೇಕಾಗತ್ತೆ. ಅದನ್ನು ಗುರುತಿಸಿ ಅದರಲ್ಲಿ ಈ ರೀತಿ ಎಲ್ಲ ವಿಂಗಡಣೆ ಮಾಡಿ ಆ ಬಳಿಕ ಸರ್ವೆ ಮಾಡಬೇಕಾಗತ್ತೆ. ಫಲಾನುಭವಿಗಳ ಅಂದರೆ ಅಪ್ಲೈ ಮಾಡೋದಕ್ಕೊಂದು ವೇದಿಕೆಯನ್ನು ಕೊಟ್ಟು ಅದರಲ್ಲಿ ಸೆಲೆಕ್ಟ್ ಮಾಡಿ, ಕೆಲವೊಬ್ಬರನ್ನ ರಿಜೆಕ್ಟ್ ಮಾಡಿ, ಆ ನಂತರದಲ್ಲಿ ಈ 15.5 ಲಕ್ಷ ಸೈಟ್ಗಳನ್ನು ವಿತರಣೆ ಮಾಡಬೇಕಾಗತ್ತೆ. ಸೊ ಬಹುದೊಡ್ಡ ಸವಾಲನೇ ಸರ್ಕಾರದ ಮುಂದಿರೋದು. ಆದರೆ ಬೇರೆ ಗ್ಯಾರಂಟಿಗಳ ಹಾಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಜೀವನ ಪೂರ್ತಿ ನೆನೆಸ್ಕೊಳ್ಳುವಂತಹ ಒಂದು ಕೆಲಸನ ಸರ್ಕಾರ ಮಾಡಿದ ಹಾಗೆ. ಯಾಕೆಂದರೆ ಎಷ್ಟೋ ಜನರ ಜೀವಮಾನದ ಕನಸು ನಂದೊಂದು ಸ್ವಂತ ಮನೆ ಇರಬೇಕು ಅಂತ. ಅದಕ್ಕೆ ಅಂತ ತುಂಬ ಕಷ್ಟಪಡ್ತಾರೆ. ಕೆಲವೊಬ್ಬರು ಈ NBFCಗಳಿಂದೆಲ್ಲ ಸಾಲ ತಗೊಂಡು ಅದನ್ನು ದುಬಾರಿ ಬಡ್ಡಿನಲ್ಲಿ ಸಾಲ ತೊಗೊಂಡ್ಬಿಟ್ಟಿರ್ತಾರೆ. ಅದನ್ನು ತೀರಿಸೋದಕ್ಕೆ ಇನ್ನಿಲ್ಲದ ಕಷ್ಟಪಡ್ತಾರೆ. ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು, ಇನ್ನೆಲ್ಲೋ ಪ್ರೈವೇಟ್ ಕಂಪ್ನಿಗಳಲ್ಲಿ ಬಹಳ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡಿಕೊಂಡು ಸಾಲ ತೀರಿಸ್ತಾನೆ ಇರ್ತಾರೆ. ಜೀವನ ಪೂರ್ತಿ ಸಾಲ ತೀರಿಸಿ ಮಕ್ಕಳು ಆ ಮನೆ ಕಿತ್ತಾಡೋ ಹಾಗೆ ಮಾಡಿ ಹೋಗ್ತಾರೆ ಅಷ್ಟೇ. ಹಿಂಗಾಗ್ಬಿಡುತ್ತೆ ಎಷ್ಟೋ ಜನರ ಪರಿಸ್ಥಿತಿ, ಎಷ್ಟೋ ಕುಟುಂಬಗಳ ಪರಿಸ್ಥಿತಿ ಹೀಗಾಗ್ಬಿಟ್ಟಿದೆ. ಸೊ ಅದಕ್ಕೊಂದು ಮುಕ್ತಿ ಸರ್ಕಾರದ ಸೈಟ್ ವಿತರಿಸುವಂಥ ಈ ಕಾರ್ಯಕ್ರಮ. ಹಾಗಾದರೆ ಮುಂದಿನ ಪ್ರಕ್ರಿಯೆ ಏನು? ಸರ್ಕಾರ ಈಗ ಹೊರಡಿಸಿರುವ ನೋಟಿಫಿಕೇಶನ್ನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ, ಜಾಗ ಗುರುತಿಸಬೇಕಾಗತ್ತೆ. ಆ ಜಾಗವನ್ನು
ವಸತಿ ಪ್ರದೇಶವಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲ ಕಾನೂನಿದೆ. ಆ ಕಾನೂನಿಗೆ ಸಮಸ್ಯೆ ಆಗದ ಹಾಗೆ ಕನ್ವರ್ಷನ್ ಅನ್ನು ಮಾಡಿ ಈ ಸೈಟ್ಗಳನ್ನು ಗುರುತಿಸಬೇಕಾಗತ್ತೆ. ಇದಕ್ಕೂ ಹಣ ಬೇಕಾಗತ್ತೆ. ಬಜೆಟ್ನಲ್ಲಿ ಇವರು ಇಂತಿಷ್ಟು ಅಂತ ಹಣ ಇಡಬೇಕಾಗತ್ತೆ. ಈಗ ಹತ್ತತ್ರ 71 ರಿಂದ 78 ಸಾವಿರ ಎಕರೆ ಜಾಗ ಬೇಕು. ಅದನ್ನ ಸೈಟ್ ಮಾಡೋದಕ್ಕೆ ಅಗೇನ್ ಒಂದು 50,000 ಕೋಟಿಗಿಂತ ಜಾಸ್ತಿನೇ ದುಡ್ಡು ಬೇಕಾಗಬಹುದು. ಈ ಎಲ್ಲ ದುಡ್ಡನ್ನ ಸರ್ಕಾರ ಅರೇಂಜ್ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಗೈಡ್ ಲೈನ್ಸ್ ಅನ್ನ ಹೊರಡಿಸಿ, ಯಾರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಪ್ರಕ್ರಿಯೆ ಆಗೋದಕ್ಕೆ ಕೆಲವು ವರ್ಷಗಳೇ ಬೇಕಾಗುತ್ತೆ. ಆದರೆ ಈ ತರದ ಭರವಸೆ ಬಗ್ಗೆ ಒಂದು ನಿರ್ಧಾರವನ್ನ ತಗೊಳ್ತಿದ್ದಾರೆ, ಅಧಿಕಾರಿಗಳು ಮುಂದುವರಿತಿದ್ದಾರೆ ಅನ್ನೋದು ಬಹಳ ಖುಷಿಯ ವಿಚಾರ. ಸೊ ಅಗೈನ್ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಸರ್ಕಾರ ಏನಾದರೂ ಹೊರಡಿಸಿದ್ದೆ ಆದರೆ ಅದರಲ್ಲಿರುವಂತಹ ಅಪ್ಡೇಟೆಡ್ ವಿಷಯಗಳ ಬಗ್ಗೆ ಮತ್ತೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೆ ಸರ್ಕಾರದ ಈ ಡೆವಲಪ್ಮೆಂಟ್ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ನೀವು ಈ ಥರದ ಯೋಜನೆಗಳಿಗೆ ಈ ಹಿಂದೆ ಅಪ್ಲೈ ಮಾಡಿದ್ರಾ? ನಿಮಗೇನಾದರೂ ಅದರ ಬೆನಿಫಿಟ್ ಸಿಕ್ಕಿತ್ತಾ ಅಥವಾ ಮೋಸ ಹೋಗಿದ್ರಾ? ಚಾಲೆಂಜಸ್ ಏನಿರಬಹುದು ಸರ್ಕಾರದ ಮುಂದೆ ಅಂತ ನಿಮಗನ್ಸುತ್ತೆ? ಈ ಎಲ್ಲದರ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಿಗೆ ಇದರ ಅವಶ್ಯಕತೆ ಇದೆ ಅಂತ ನಿಮಗನಿಸುತ್ತೆ ಅಂಥವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ತಪ್ಪದೆ ಫಾರ್ವರ್ಡ್ ಮಾಡಿ. ಇಲ್ಲಿವರೆಗೆ ಬಾಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Boss Wala. Be the boss.